ನೀವು ಯಾರ ಮೇಲೆ ಆ್ಯಕ್ಷನ್ ತಗೊಳ್ಳೋದು ನಮಗೆ ಬೇಕಾಗಿಲ್ಲ. ರಾಘವ್, ಏನು ಹೇಳ್ತಿದ್ದೀರಾ? ನಮಗೆ ಯಾರ ಮೇಲೂ ಕಂಪ್ಲೇಂಟ್ ಕೊಡೋಕ್ಕೆ ಇಷ್ಟ ಇಲ್ಲ. ಈ ವಿಷಯನ ಇಲ್ಲೇ ಬಿಟ್ಬಿಡಿ. ಬೇಕಿದ್ರೆ ಲಕ್ಷ್ಮಿ ಕೈಯಲ್ಲೂ ಇದನ್ನೇ ಹೇಳಿಸ್ತೀನಿ. ಏನು ಹೇಳ್ತಿದ್ದೀರಾ ಮಿಸ್ಟರ್ ರಾಘವ್? ಅಷ್ಟು ಸುಲಭವಾಗಿ ಬಿಡೋ ವಿಷಯ ಅಲ್ಲ ಇದು. ನೀವು ಕಂಪ್ಲೇಂಟ್ ಕೊಡಲಿಲ್ಲ ಅಂದರೂ ಸೋಮೋಟೋ ಮೇಲೆ ನಾನೇ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಇದು ಅಷ್ಟು ನೆಗ್ಲೆಕ್ಟ್ ಮಾಡೋ ವಿಷಯ ಅಲ್ಲ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಲಕ್ಷ್ಮಿ ಮೇಡಮ್ ಪ್ರಾಣಕ್ಕೆ ಅಪಾಯ ಇತ್ತು. ಅಂಥದ್ರಲ್ಲಿ ಸುಮ್ಮನೆ ಬಿಟ್ಬಿಡು ಅಂತೀರಾ? ಅದೇ ಕಾರಣಕ್ಕೆ ಇದೆಲ್ಲ ಬೇಡ ಅಂತ ಹೇಳ್ತಿರೋದು. ನೋಡಿ, ನಮ್ಮ ಪಾಡಿ ನಮ್ಮನ್ನು ಇರೋದಕ್ಕೆ ಬಿಟ್ಬಿಡಿ. ಆ MLA ವಿರುದ್ಧ ನಾನು ಲಕ್ಷ್ಮಿ ನಿಲ್ಲೋ ಹಾಗೆ ಮಾಡಿದ್ದೆ ನೀವು. ಈಗ ನಮ್ಮ ಇಡೀ ಸಂಸಾರ ಬೈದಲ್ಲಿ ಬದುಕ್ತಿದ್ದೀವಿ. ಒಂದು ರೀತಿ ನಮ್ಮ ಲಕ್ಷ್ಮಿ ಹೀಗಿರೋದಕ್ಕೆ ಕಾರಣ ನೀವೇ. ಸಾಕು, ಇದೆಲ್ಲ ಇಲ್ಲೇ ನಿಂತು ಹೋಗ್ಲಿ. ಮತ್ತೆ ಯಾವ ಅನಾಹುತನೂ ಆಗೋದು ಬೇಡ. ಸರ್, ನನ್ನ ಲಕ್ಷ್ಮಿ ಯಾವ ಎಲೆಕ್ಷನಲ್ಲಿ ನಿಲ್ಲೋದಿಲ್ಲ. ನೀವು ಮತ್ತೆ ಮತ್ತೆ ಬಂದು ನನ್ನ ಲಕ್ಷ್ಮಿಗೆ ತೊಂದರೆ ಕೊಡಬೇಡಿ. ನಾವೀಗಾಗಲೇ ಸಾಕಷ್ಟು ನೆಮ್ಮದಿ ಕಳ್ಕೊಂಡಿದ್ದೀವಿ. ಸರ್, ದಯವಿಟ್ಟು ಅವ್ರ ಮನಸ್ಸನ್ನ ಬದಲಾಯಿಸೋ ಪ್ರಯತ್ನ ಪಡಬೇಡಿ. ಅದು ಹಾಗಲ್ಲ ರಾಘವ್ ಅವರೇ. ಸರ್, ಕೈ ಮುಗಿಬೇಕಾ ಹೇಳಿ? ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಇರೋದು ಬಿಟ್ಬಿಡಿ. ಪದೇ ಪದೇ ಬಂದು ಇನ್ನಷ್ಟು ಹಾಳು ಮಾಡಬೇಡಿ ಪ್ಲೀಸ್ ಸರ್. ನಗ್ತಾ ಇರೋ ಸಂಸಾರನ ಯಾಕೆ ಹಾಳು ಮಾಡ್ಕೋತೀರಾ? ನಾನು ಇದುವರೆಗೂ ಹೆದರಿಸಿರೋದು ಕಮ್ಮಿ, ಹೆದರ್ಕೊಳಂಗೆ ಮಾಡಿದ್ದ ಜಾಸ್ತಿ. ನಾನು ಸೋಲ್ಲಿ ಗೆಲ್ಲಿ ಒಬ್ಬರನ್ನ ಉಳಿಸಲ್ಲ. ನನ್ನನ್ನು ಮತ್ತೆ ಕೆಟ್ಟವನಾಗಿ ಮಾಡಬೇಡಿ.
ಯಾರು? ನಿನ್ನ ಜೀವನದಲ್ಲಿ ನೀನು ಯಾರಿಂದ ಫೋನ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ವೋ ಅವರು. ಒಗ್ಟಾಗಿ ಮಾತಾಡೋದಕ್ಕಿಂತ ನೇರವಾಗಿ ಮಾತಾಡಿದ್ರೆ ಒಳ್ಳೇದು. ನೇರವಾಗಿ ನಾನು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಅದನ್ನು ನಿನ್ನಿಂದ ತಡೆಯೋದಕ್ಕಾಗೋದಿಲ್ಲ. ತಡೆಯುವಂಥ ಶಕ್ತಿನೂ ನಿನಗಿಲ್ಲ ಮೀರಾ. ಲಕ್ಷ್ಮಿ, ಪರವಾಗಿಲ್ವೇ? ಇಷ್ಟು ಬೇಗ ಗೊತ್ತಾಯ್ತಾ? ಮೀರಾ, ಇಲ್ಲಿವರೆಗೂ ನಡೆದಿರುವಂಥ ಎಲ್ಲ ವಿಷಯಗಳಿಗೂ ನೀನೇ ಕಾರಣ. ಇದ್ರ ಹಿಂದೆ ನಿಂದೇ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಕೆ, ನೀನು ಹೇಳ್ದ ಹಾಗೆ ಇದಕ್ಕೆಲ್ಲ ನಾನೇ ಕಾರಣ ಅಂತಲೇ ಇಟ್ಕೊಳ್ಳೋಣ. ಆದರೆ ಇದಕ್ಕೆಲ್ಲ ಸಾಕ್ಷಿ ಇದೆಯಾ? ಹಾಗಲಕಾಯಿ ಕಹಿ ಅನ್ನೋದಕ್ಕೆ ಸಾಕ್ಷಿ ಬೇರೆ ಬೇಕಾ ಮೀರಾ? ಈ ನಿನ್ನ ಕಾಗೆ ಗುಬ್ಬಿ ಕಥೆಗಳನ್ನೆಲ್ಲ ಯಾರು ಕೇಳಲ್ಲ ಲಕ್ಷ್ಮಿ. ಸಾಕ್ಷಿಗಳು ಬೇಕು. ಅವೆಲ್ಲ ನಿನ್ನ ಹತ್ರ ಇಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ ಬಿಡು. ಸಾಕ್ಷಿ, ನಿನ್ನ ಎಲ್ಲ ಪಾಪಗಳನ್ನು ಲೆಕ್ಕ ಇಟ್ಟು ನೋಡ್ತಾ ಇರೋ ಆ ಭಗವಂತನಿಗೆ ಯಾವ ಸಾಕ್ಷಿನೂ ಬೇಡ ಮೀರಾ. ನಿನಗೆ ಒಂದು ಮಾತು ಹೇಳ್ತೀನಿ ಕೇಳು. ನೀನು ಅದೆಷ್ಟು ಮೆರಿತೀಯೋ ಮೆರಿ, ಆದರೆ ಇದೆಲ್ಲ ತುಂಬ ದಿನ ನಡೆಯೋದಿಲ್ಲ. ಇದುವರೆಗೂ ನೀನು ಏನೇನೆಲ್ಲ ಮಾಡಿದೆ, ಆದರೆ ಒಂದರಲ್ಲೂ ಗೆಲ್ಲಿಲ್ಲ ನೀನು. ನನಗೆ ತೊಂದರೆ ಮಾಡೋಕೆ ಬಂದಾಗೆಲ್ಲ ನೀನೇ ಏಟ್ ತಿಂದು ಹೋಗಿದೀಯ. ಆದರೂ ನಾನು ನಿನ್ಗೊಂದ್ಸರಿ ಎಚ್ಚರಿಕೆ ಕೊಟ್ಟಿದ್ದೆ, ಅದು ನೆನಪಿದೆಯಾ? ನೀನು ಪದೇ ಪದೇ ಸಂಚು ಮಾಡ್ತಾ ಇತ್ತು, ನಾನು ಸುಮ್ಮನಿದ್ರು ಕೂಡ ತೊಂದರೆ ನಿನಗೆ ಆಗ್ತಾ ಇದೆ. ಇನ್ನೇನಾದರೂ ನಾನು ತಿರುಗಿ ಬಿದ್ದರೆ ಏನಾಗ್ಬೋದು ಅಂತ ನಾವು ಆ ಕಷ್ಟದ ದಿನಗಳನ್ನ ಯಾವತ್ತಿಗೂ ಮರಿಬಾರ್ದು. ಆಗಲೇ ಅಹಂಕಾರ ಅನ್ನೋದು ನಮ್ಮ ಹತ್ರಕ್ಕೂ ಸುಳಿಯಲ್ಲ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಂಥ ಒಂದು ಬದಲಾವಣೆ ನಿನ್ನಲ್ಲಾಗುತ್ತೆ ಅಂತ. ಇಂಥ ಚಿಕ್ಕ ಚಿಕ್ಕ ತಾತ್ಸಾರಗಳಿಂದನೇ ನೀನು ನನ್ನನ್ನು ದೂರ ಮಾಡ್ತಿದ್ದೆ ಲಕ್ಷ್ಮಿ. ಸಾಕು, ನನಗಿದೊಂದೆಳೆ ಸಾಕು. ಈಗಷ್ಟೇ ಮೊಳಕೆ ಹೊಡೆದಿರೋ ನಿಮ್ಮ ಜಗಳನ ನನ್ನ ಬುದ್ಧಿವಂತಿಕೆ ಅನ್ನೋ ನೀರು ಹಾಕಿ ಅದನ್ನು ದೊಡ್ಡದಾಗಿ ಬೆಳೆಸೋದು ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ.